ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. SJF ಮೇಲೆ ಇಫ್ ದ ಅರೈವಲ್ ಟೈಮ್ ಈಸ್ ನಾಟ್ ಗಿವನ್. ನೋಡಿ, ಅರೈವಲ್ ಟೈಮ್ ಈಸ್ ನಾಟ್ ಗಿವನ್. ನೋಡಿ, ಕ್ವಶನ್ ಅಲ್ಲಿ ನಮಗೆ ಅರೈವಲ್ ಟೈಮ್ ಅನ್ನ ಕೊಟ್ಟಿಲ್ಲ, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೈಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು, CPU ಶೆಡ್ಯೂಲಿಂಗ್ ಅಲ್ಲಿ ನಮಗೆ ಎರಡು ಟೈಪ್ಸ್ ಬರುತ್ತೆ ಮೇಜರ್ ಆಗಿ. ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಯಾವ್ದು ಬರೋದು ನಮಗೆ ಪ್ರಿಯಂಪ್ಟಿವ್. ಸರಿನಾ? ಓವರ್ ವ್ಯೂ ಅನ್ನ ಬೇಗ ಹೇಳ್ಕೊಡ್ತೀನಿ ನೋಡಿ. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾನು ಆ ಒಂದು ಪ್ರೋಸೆಸ್ ಅನ್ನ ಡಿಸ್ಟರ್ಬ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಪ್ರೋಸೆಸ್ P1 ಇದೆ, ಅದಕ್ಕೆ 2 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು 2 ನಿಮಿಷ ಫುಲ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದ್ಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ ಅಲೋಕೇಟ್ ಮಾಡ್ತಾ ಹೋಗ್ತೀನಿ CPU ನ. ಬಟ್ ಈ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಏನ್ ಹೇಳುತ್ತೆ ಅಂತಂದ್ರೆ, ಆ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರಲಿ, ಅದು ಫುಲ್ ಎಕ್ಸಿಕ್ಯೂಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಟೈಮ್ ಕ್ವಾಂಟಮ್ ಪ್ರಕಾರನೇ ನೀವು ರನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 3 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಟೈಮ್ ಕ್ವಾಂಟಮ್ P2 ರನ್ ಆಗ್ತಾ ಇದೆ, 8 ನಿಮಿಷ ಬೇಕಾದ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಬಟ್ ನನಗೆ ಮ್ಯಾಕ್ಸಿಮಮ್ ಎಷ್ಟು ನಿಮಿಷ ಅಲೋ ಇರೋದು? 3 ನಿಮಿಷ. ಸೊ 3 ನಿಮಿಷ ಆದ್ಮೇಲೆ ಏನ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಇನ್ನು 5 ನಿಮಿಷದ ಕೆಲಸ ಉಳ್ಕೊಂತಲ್ವಾ, 8 3 ಆದ್ರೆ ಇನ್ನು 5 ನಿಮಿಷದ ಕೆಲಸ ಉಳ್ಕೊಂತು, ಅದೆಲ್ಲ ಲೆಕ್ಕ ಇಲ್ಲ. ಏನು, 3 ನಿಮಿಷ ಆದ್ಮೇಲೆ ನನಗೆ ತೆಗ್ದಾಕ್ಬಿಡ್ಬೇಕು, ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡ್ತೀನಿ, ಆಮೇಲೆ ಮತ್ತೆ ರಿಟರ್ನ್ ಆಗಿ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸರಿನಾ? ಸೊ ಇವಾಗ ಈ SJF ಇದೆಯಲ್ಲ, SJF ಅನ್ನ ನಾವು 2 ಟೈಪ್ ಅಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಪ್ರಿಯಂಪ್ಟಿವ್. ನಾನ್ ಪ್ರಿಯಂಪ್ಟಿವ್ ಅಲ್ಲಿ SJF ಅಂತಾನೆ ಕರಿತೀವಿ. ಪ್ರಿಯಂಪ್ಟಿವ್ ಅಲ್ಲಿ ಏನಾದ್ರೂ SJF ಅನ್ನ ಸಾಲ್ವ್ ಮಾಡಿದ್ರೆ ಅದನ್ನ ನಾವು SRTF ಅಂತ ಕರಿತೀವಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದೀನಿ ಈ ಒಂದು ಟಾಪಿಕ್ ಮೇಲೆ. ಆ ವಿಡಿಯೋಗಳು ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಸಿಗ್ತವೆ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲೇ ನಾವು SJF ಅನ್ನ ಸಾಲ್ವ್ ಮಾಡ್ಬೇಕು. ಅವ್ರೇನಾದ್ರೂ ಕೂಡ ಪ್ರಿಯಂಪ್ಟಿವ್ SJF ಅಂತ ಅಂದ್ರೆ SRTF ಅಂತ ಡೈರೆಕ್ಟ್ ಆಗಿ ಕೊಡ್ತಾರೆ. ಸರಿನಾ? ಸೊ ಇವಾಗ SJF ಅಂತ ಕೊಟ್ಟಿರೋದ್ರಿಂದ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲೇ ಸಾಲ್ವ್ ಮಾಡ್ಬೇಕು. ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೇನು, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ನಾನು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು, ಆಮೇಲೆ ಮಾತ್ರ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡೋದಕ್ಕೆ ಆಗೋದು. ಸೊ ಈಗ ನಾನ್ ಪ್ರಿಯಂಪ್ಟಿವ್ ಅಲ್ಲಿ SJF ಅನ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ನನಗೆ ಅರೈವಲ್ ಟೈಮ್ ಅನ್ನ ಕೊಟ್ಟಿಲ್ಲ. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಫಸ್ಟ್ ನನಗೆ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಬೇಕು ಅಂತಂದ್ರೆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತೀವಿ. ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ನಾವು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಈಗ ಕಂಪ್ಲೀಷನ್ ಟೈಮ್ ಬೇಕು ಅಂತಂದ್ರೆ ನಾವು ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಗ್ಯಾನ್ ಚಾರ್ಟ್, ಈ ಗ್ಯಾನ್ ಚಾರ್ಟ್ ನಮಗೆ 0 ಇಂದ ಶುರು ಆಗುತ್ತೆ, ಗೊತ್ತಾಯ್ತಾ? 0 ಇಂದ. ಇಲ್ಲಿ ನಮಗೆ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ವೆದರ್ ದ ಟೈಮ್ ಈಸ್ ಆಫ್ ಮಿಲಿ ಸೆಕೆಂಡ್ಸ್, ಅವರ್ಸ್, ಮಿನಿಟ್ಸ್ ಅಂತ. ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ನಾನು ಮಿನಿಟ್ಸ್ ಅಂತಾನೆ ಹೇಳ್ತಾ ಹೋಗ್ತೀನಿ. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ಗಳು ಅರೈವ್ ಆಗಿದೆ ನೋಡ್ಬೇಕು. ಯಾಕಂದ್ರೆ ನಾನು ಯಾವುದೇ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆ ಒಂದು ಪ್ರೋಸೆಸ್ ಅರೈವ್ ಆಗ್ಬೇಕು. 0th ಮಿನಿಟ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ? ಇಲ್ಲಿ ಅರೈವಲ್ ಟೈಮ್ ಅನ್ನೇ ಕೊಟ್ಟಿಲ್ಲ. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಅರೈವಲ್ ಟೈಮ್ ಅನ್ನ 0 ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಅರೈವಲ್ ಟೈಮ್ ಆಫ್ ದಿ ಪ್ರೋಸೆಸ್ ಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಅರೈವಲ್ ಟೈಮ್ ಅನ್ನ ನಾವು 0 ಆಗಿ ಕನ್ಸಿಡರ್ ಮಾಡ್ಬೇಕು. ಅರೈವಲ್ ಟೈಮ್ 0 ಅಂತಂದ್ರೇನು? ಎಲ್ಲಾ ಪ್ರೋಸೆಸ್ಗಳು ಕೂಡ ಒಂದೇ ಟೈಮ್ ಅಲ್ಲಿ ಬಂದವೆ ಅಂತಂದ್ರೆ 0th ಮಿನಿಟ್ ಅಲ್ಲಿ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಯಾರಿಗೆ ನಾನು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು? ಅಲ್ಗಾರಿದಮ್ ಯಾವ್ದು ಯೂಸ್ ಮಾಡ್ತಾ ಇರೋದು? SJF, ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಬರ್ಸ್ಟ್ ಟೈಮ್ ಅನ್ನ ನೋಡಿ, ಯಾವ ವ್ಯಾಲ್ಯೂ ಸಣ್ಣದಿರುತ್ತೆ ಆ ಒಂದು ಪ್ರೋಸೆಸ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. 28173 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಅಂತ ಅಂದ್ರೆ ಪ್ರೋಸೆಸ್ P3 ಇದು ಶಾರ್ಟೆಸ್ಟ್ ಜಾಬ್ ಇದೆ ಅಂತ ಅಂದ್ರೆ ಬೇಗ ಮುಗ್ದೋಗ್ಬಿಡುತ್ತೆ ಕೆಲಸ. ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪ್ರೋಸೆಸ್ P3ಗೆ ನಾನು CPU ನ ಕೊಡ್ತೀನಿ. ಎಷ್ಟು ನಿಮಿಷ ಬೇಕು ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 1 ನಿಮಿಷ. ನಾವು SJF ಅನ್ನ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕಲ್ ಅಲ್ವಾ ಸಾಲ್ವ್ ಮಾಡೋದು. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆಯ್ತು ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬಾರ್ದು. ಸೊ 1 ನಿಮಿಷ ಬೇಕಲ್ವಾ? ಸೊ 0 ಇಂದ 1 ನಿಮಿಷದವರೆಗೂ ಪ್ರೋಸೆಸ್ P3 ರನ್ ಆಗುತ್ತೆ, ಅದರ ಫುಲ್ ಕಂಪ್ಲೀಷನ್ ಆಗುತ್ತೆ ಅಂತಂದ್ರೆ ಎಕ್ಸಿಕ್ಯೂಷನ್ ಫುಲ್ ಆಗುತ್ತೆ. ಈಗ 1 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ ಅರೈವಲ್ ಟೈಮ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು 0 ಅಂತಾನೆ ತಗೊಂಡಿದೀವಿ. ಎಲ್ಲಾ ಪ್ರೋಸೆಸ್ಗಳು ಕೂಡ ಆಲ್ರೆಡಿ ಅರೈವ್ ಆಗಿದ್ದಾವೆ. ಈಗ 2873 ಉಳಿದಿರೋದ್ರಲ್ಲಿ ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 2873 ಅಲ್ಲಿ 2 ಇಸ್ ದ ಸ್ಮಾಲರ್ ಒನ್ ಅಂತಂದ್ರೆ ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ನಾನ್ ಪ್ರಿಯಂಪ್ಟಿವ್ ಆಗಿರೋದ್ರಿಂದ ಫುಲ್ ಎಕ್ಸಿಕ್ಯೂಟ್ ಮಾಡ್ಬೇಕು. P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 2 ನಿಮಿಷ ಬೇಕು. ಸೊ 1 + 2 ಅಂತಂದ್ರೆ 3 ಮಿನಿಟ್ಸ್ ಆದಂಗಾಯ್ತು.
ನೆಕ್ಸ್ಟ್ ಇನ್ನ 3 ಪ್ರೋಸೆಸ್ಗಳು ಉಳ್ಕೊಂಡಿದ್ದಾವೆ. ಬರ್ಸ್ಟ್ ಟೈಮ್ ಅನ್ನ ನೋಡಿ 8, 7, 3 3 ನಿಮಿಷದೊಳಗಡೆನೆ ಬಂದಿದೆ. ಯಾಕಂತಂದ್ರೆ ಅರೈವಲ್ ಟೈಮ್ 0 ಇದೆ. ಸೊ 8, 7, 3 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 3 ಅಂತ ಅಂದ್ರೆ ಪ್ರೋಸೆಸ್ P5 ಅನ್ನ ನಾನು ರನ್ ಮಾಡಬೇಕು. ಎಷ್ಟು ನಿಮಿಷ, ಅದು ಎಷ್ಟು ನಿಮಿಷ ಬೇಕು ಫುಲ್ ರನ್ ಆಗೋದಕ್ಕೆ ಅಷ್ಟು ನಿಮಿಷ. ಎಷ್ಟು ನಿಮಿಷ ಬೇಕು ಪ್ರೋಸೆಸ್, ಎಷ್ಟು ನಿಮಿಷ ಬೇಕು ಪ್ರೋಸೆಸ್ P5ಗೆ 3 ಮಿನಿಟ್ಸ್. ಸೊ 3 + 3 ಏನಾಗುತ್ತೆ 6 ಆಗುತ್ತೆ. ನೆಕ್ಸ್ಟ್ ಇನ್ನ 2 ಪ್ರೋಸೆಸ್ ಮಾತ್ರ ಬಾಕಿ ಉಳ್ಕೊಂಡಿರೋದು. ಇವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿದೆ, ಬರ್ಸ್ಟ್ ಟೈಮು 7 ಫಾರ್ ಪ್ರೋಸೆಸ್ P4. ಸೊ ಪ್ರೋಸೆಸ್ P4 ಅನ್ನ ರನ್ ಮಾಡೋಣ ಫಾರ್ ಅನದರ್ 7 ಮಿನಿಟ್ಸ್. ಸೊ ವ್ಯಾಲ್ಯೂ ಏನಾಗುತ್ತೆ 13 ಆಗುತ್ತೆ. ನೆಕ್ಸ್ಟ್ ನನ್ನ ಹತ್ರ ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ದಟ್ ಈಸ್ ಪ್ರೋಸೆಸ್ P2. ಸೊ ಪ್ರೋಸೆಸ್ P2 ನ ರನ್ ಮಾಡೋಣ ಫಾರ್ ಅನದರ್ 8 ಮಿನಿಟ್ಸ್. ಸೊ 13 + 8 ಅಂತ ಅಂದ್ರೆ ಎಷ್ಟಾಗುತ್ತೆ 21 ಆಗುತ್ತೆ. ಈಗ ಇದು ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ವೆರಿಫೈ ಮಾಡೋದು, ವೆರಿ ಸಿಂಪಲ್. ನೋಡಿ ಇಲ್ಲಿ ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತಾ ಬನ್ನಿ. 2 + 8 ಅಂದ್ರೆ 10, 10 + 1 is 11, 11 + 7 ಅಂತಂದ್ರೆ 18, 18 + 3 ಅಂತಂದ್ರೆ 21. ಇಲ್ಲೂ 21 ಇದೆ, ಇಲ್ಲೂ 21 ಇದೆ. ಸೊ ಪ್ರಾಬ್ಲಮ್ ಕರೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಕಾಲಮ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೇನು, ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್ ಅಂತಂದ್ರೆ ಟು ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಪ್ರೋಸೆಸ್ P3 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಆಗಿದ್ದು ಮೊದಲನೇ ನಿಮಿಷದಲ್ಲಿ. ಸೊ ರೈಟ್ ಇಟ್ ಆಸ್ 1, ಸರಿನಾ? ಪ್ರೋಸೆಸ್ P3ಗೆ. ಪ್ರೋಸೆಸ್ P1 ಸ್ಟಾರ್ಟೆಡ್ ಅಟ್ ಫಸ್ಟ್ ಮಿನಿಟ್ ಬಟ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್ ಅಟ್ ದ 3rd ಮಿನಿಟ್. ಸೊ ಪ್ರೋಸೆಸ್ P1 ಇಂದು 3 ಅಂತ ಬರಿಬೇಕು. ಪ್ರೋಸೆಸ್ P5 ಶುರುವಾಗಿದ್ದು 3ನೇ ನಿಮಿಷ ಬಟ್ ಕಂಪ್ಲೀಟ್ ಆಗಿದ್ದು 6ನೇ ನಿಮಿಷ. ಸೊ ರೈಟ್ ಇಟ್ ಆಸ್ 6. ಪ್ರೋಸೆಸ್ P4 ಶುರುವಾಗಿದ್ದು 6ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 13ನೇ ನಿಮಿಷ. ಸೊ ರೈಟ್ ಇಟ್ ಆಸ್ 13. ಪ್ರೋಸೆಸ್ P2 ಶುರುವಾಗಿದ್ದು 13ನೇ ನಿಮಿಷ ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ 21st ಮಿನಿಟ್. ಸೊ ರೈಟ್ ಇಟ್ ಆಸ್ 21. ಈಗ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ಏನು, ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಇಲ್ಲಿ ನಮ್ಮ ಹತ್ರ ಕಂಪ್ಲೀಷನ್ ಟೈಮ್ ಇದೆ, ಅರೈವಲ್ ಟೈಮ್ ಅನ್ನ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಅದನ್ನ ಏನಂತ ತಗೊಂಡಿದೀವಿ 0. ಸೊ 3 - 0 ಏನಾಗುತ್ತೆ 3, 21 - 0 ವಿಲ್ ಬಿ 21, 1 - 0 ವಿಲ್ ಬಿ 1, 13 - 0 ವಿಲ್ ಬಿ 13, 6 - 0 ವಿಲ್ ಬಿ 6. ಗೊತ್ತಾಯ್ತಾ? ಎಸ್. ಸೊ ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂಸ್ ಇಲ್ಲಿದೆ, ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 3 - 2 ಅಂತಂದ್ರೆ 1, 21 - 8 ಅಂತಂದ್ರೆ ಎಷ್ಟಾಗುತ್ತೆ ನಮಗೆ, ಇಟ್ ವಿಲ್ ಬಿ 13. 1 - 1 ಅಂತಂದ್ರೆ 0, 13 - 7 ಅಂತಂದ್ರೆ 6, 6 - 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 3 ಆಗುತ್ತೆ. ಸೊ ಈ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ನಮಗೇನ್ ಕೇಳಿರೋದು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್. ಫಸ್ಟ್ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ, ಫಸ್ಟ್ ಆಡ್ ಮಾಡಿ ಎಲ್ಲಾ ವ್ಯಾಲ್ಯೂಸ್ ಗಳನ್ನು ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಲ್ಲಿ ಇರೋದನ್ನ. 3 + 21 + 1 + 13 + 6 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಗಳು ನನಗಿರೋದು 5. ಸೊ ಡಿವೈಡ್ ಇಟ್ ಬೈ 5. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, 3 + 21 + 1 + 13 + 6. ಸೊ ವ್ಯಾಲ್ಯೂ ವಿಲ್ ಬಿ 44. ಸೊ 44 ಡಿವೈಡೆಡ್ ಬೈ 5. ಫ್ರಾಕ್ಷನ್ಸ್ ಅಲ್ಲೇ ಇಡಿ, ಏನ್ ಚಿಂತೆ ಇಲ್ಲ. ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಕನ್ವರ್ಟ್ ಮಾಡಬೇಕಾದ್ರೂ ನೀವು ಬರಿಬಹುದು. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆಡ್ ಮಾಡಿ. 1 + 13 + 0 + 6 + 3 ಹೋಲ್ ಡಿವೈಡೆಡ್ ಬೈ 5. ಯಾಕೆ, ಟೋಟಲ್ 5 ಪ್ರೋಸೆಸ್ ಗಳು ಇರೋದು. ಸೊ ಆಡ್ ಮಾಡಿ 1 + 13 + 0 + 6 + 3 ವ್ಯಾಲ್ಯೂ ಏನಾಗುತ್ತೆ 23. ಸೊ 23 ಹೋಲ್ ಡಿವೈಡೆಡ್ ಬೈ 5 ವಿಲ್ ಬಿ ದ ವ್ಯಾಲ್ಯೂ ಆಫ್ ಆವರೇಜ್ ವೇಟಿಂಗ್ ಟೈಮ್. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್. ಗ್ಯಾನ್ ಚಾರ್ಟ್ ಅನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿ, ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಈ 2 ಫಾರ್ಮುಲಾಗಳು ಗೊತ್ತಿದ್ರೆ ನೀವು ಯಾವುದೇ ಒಂದು ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡಬಹುದು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ. ಸರಿನಾ? ಎಲ್ಲಾ ಕ್ವಶನ್ ಅಲ್ಲೂ ಕೂಡ ನಿಮ್ಗೆ ಟರ್ನ್ ಅರೌಂಡ್ ಟೈಮ್ ಅಂತಂದ್ರೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳೋದು. ಸೊ ಎಲ್ಲಾ ಡಿಫರೆಂಟ್ ವೇರಿಯೇಷನ್ಸ್ ಏನೇನು ಕೇಳಬಹುದು, CPU ಶೆಡ್ಯೂಲಿಂಗ್ ಇರ್ಬೋದು, ಡಿಸ್ಕ್ ಶೆಡ್ಯೂಲಿಂಗ್, ಆಮೇಲೆ ಬ್ಯಾಂಕರ್ಸ್ ಅಲ್ಗಾರಿದಮ್, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್, ಆಮೇಲೆ ಮೆಮೊರಿ ಪಾರ್ಟಿಷನ್ ಟೆಕ್ನಿಕ್ಸ್ ಎಲ್ಲದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ ವಿತ್ ಮೋರ್ ಅಂಡ್ ಮೋರ್ ಎಕ್ಸಾಂಪಲ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಎಲ್ಲ ರಿಸೋರ್ಸಸ್ಗಳು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.